ಸರಣಿ ಭೂಕಂಪನಗಳಿಂದ ವಿಜಯಪುರ ಜಿಲ್ಲೆಯ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕಳೆದ 2 ತಿಂಗಳಲ್ಲಿ ಜಿಲ್ಲೆಯಲ್ಲಿ 12 ಬಾರಿ ಭೂಕಂಪನದ ಅನುಭವ ಆಗಿದ್ದು, ಭೂಕಂಪನದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಅಷ್ಟು ಮಾತ್ರವಲ್ಲ, ಭೂಕಂಪನದ ತೀವ್ರತೆ ರಿಕ್ಟರ್ ಮಾಪಕದಲ್ಲೂ ದಾಖಲಾಗಿದೆ. ಎರಡು ತಿಂಗಳಲ್ಲಿ ಬರೋಬ್ಬರಿ 12 ಬಾರಿ ಭೂಕಂಪನ. ವಿಜಯಪುರದಲ್ಲೇ ಭೂಮಿ ಕಂಪಿಸ್ತಿರೋದು ಯಾಕೆ? ಕಳೆದ ದೀಪಾವಳಿ ಹಬ್ಬದಂದು ವಿಜಯಪುರ ಜಿಲ್ಲೆಯಲ್ಲಿ ಸರಣಿ ಭೂಕಂಪ ಉಂಟಾಗಿ ಹಬ್ಬದ ಖುಷಿಯಲ್ಲಿದ್ದ ಜನರನ್ನ ಕಂಗಾಲಾಗುವಂತೆ ಮಾಡಿತ್ತು. ಈಗ ಮತ್ತೆ ವಿಜಯಪುರ ನಗರ ವ್ಯಾಪ್ತಿಯಲ್ಲೇ ಭೂಕಂಪನ ಸಂಭವಿಸಿದ್ದು, ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕಳೆದ 2 ದಿನದಿಂದ ರಾತ್ರಿ ವೇಳೆ ವಿಜಯಪುರ ನಗರದ ಜನರಿಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಭಾರೀ ಸದ್ದಿನ ಜೊತೆಗೆ ಕೆಲವು ಸೆಕೆಂಡ್ ಭೂಮಿ ನಡುಗಿದ ಅನುಭವ ಆಗಿದೆ. ಭೂಮಿ ನಡುಗುತ್ತಿದ್ದಂತೆ ಶ್ವಾನಗಳು ಊಳಿಟ್ಟಿರೋ ದೃಶ್ಯಗಳು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಇನ್ನು ಭೂಕಂಪನದ ನಿಖರ ಮಾಹಿತಿ ನೀಡುವಂತಹ ಮೊಬೈಲ್ ಆಪ್ಗಳಲ್ಲೂ ಭೂಕಂಪನದ ತೀವ್ರತೆ ದಾಖಲಾಗುತ್ತಿದೆ. ಭೂಮಿಯ 7 ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದ್ದು, ಭವಾನಿನಗರ, ಗೋಳಗುಮ್ಮಟ ಏರಿಯಾ, ಗ್ಯಾಂಗ್ ಬಾವಡಿ ಸೇರಿ ನಗರದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಪನದ ಅನುಭವ ಆಗಿದೆ. ಇದು ಭೂಕಂಪ ಆಗಿದ್ದು ಏನಾಗಿದೆ ಅಂತೇಳಿ ಸರ್ಕಾರ ಆಯಿತು ಜಿಲ್ಲಾಡಳಿತ ಇದನ್ನು ಏನಾಗಿದೆ ಅಂತೇನು ಘೋಷಣೆ ಮಾಡ್ತಾ ಇಲ್ಲ. ಯಾಕಂದರೆ ಜನ ಆತಂಕದಲ್ಲಿ ದಿನಗಳ ಕಳೆಯುವಂಥ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಇದು ಭೂಕಂಪದಿಂದ ಆಗ್ಯದು ಏನಾಗಿದೆ ಅನ್ನೋದು ಇನ್ನೂವರೆಗೂ ಅದನ್ನು ಯಾರ ಅಧಿಕಾರಿಗಳು ಯಾರಿಗೂ ಜನರಿಗೆ ಹೇಳ್ತಾ ಇಲ್ಲ. ಅದನ್ನು ಯಾಕೆ ಇದನ್ನು ನಿಗೂಢವಾಗಿ ಇದನ್ನು ಮುಚ್ಚಿಡ್ತದೆ ಅನ್ನೋ ಪ್ರಶ್ನೆಯನ್ನು ಸಾರ್ವಜನಿಕರಿಗೆ ಕೇಳಬೇಕಾಗ್ತದೆ. ಯಾಕಂದರೆ ಈ ಥರ ಭಯದಿಂದ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಕೂಡಲೇ ಅಧಿಕಾರಿಗಳು ಅದರಿಂದ ಏನಾಗಿದೆ, ಅದರಿಂದ ಏನಾಗ್ತದೆ ಅನ್ನೋದು ಸ್ವಲ್ಪ ಜನರಿಗೆ ಹೇಳಿದ್ರೆ ಜನರು ಒಂದು ಎಚ್ಚರದಿಂದ ಇರ್ತಾರ ಇಲ್ಲ ಅಂಥೇಳಿ ಈ ಸಂದರ್ಭ ನಾನು ಹೇಳಿಕ್ಕೆ ಬಯಸ್ತೀನಿ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ 16, 17, 23ರಂದು ಸರಣಿ ಭೂಕಂಪನ ಸಂಭವಿಸಿತ್ತು. ಸೆಪ್ಟೆಂಬರ್ 18ರಂದು ಸಿಂದಗಿ ಪಟ್ಟಣದಲ್ಲಿ ಒಟ್ಟು 4 ಬಾರಿ ಭೂಮಿ ಕಂಪಿಸಿದ್ದು ಜನರಲ್ಲಿ ಆತಂಕ ಮೂಡಿಸಿತ್ತು. ಇನ್ನು ಅಕ್ಟೋಬರ್ 11 ಮತ್ತು 22ರಂದು ವಿಜಯಪುರ, ತಿಕೋಟ, ಬಸವನ ಬಾಗೇವಾಡಿ ತಾಲೂಕುಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿತ್ತು. ಅತಿಯಾದ ಮಳೆ, ಉಕ್ಕಿ ಹರಿದ ನದಿಗಳು, ಪ್ರವಾಹದ ಕಾರಣದಿಂದ ನೀರು ಭೂಮಿಯ ಅಂತರಾಳ ತಲುಪಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ನಿಂದಾಗಿ ಕಂಪನದ ಅನುಭವ ಆಗ್ತಿದೆ ಎನ್ನಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 1 ವರ್ಷಗಳಿಂದ ಹಲವಾರು ಭಾಗಗಳಲ್ಲಿ ಅಂದರೆ ಬಾಗೇವಾಡಿ ಇರ್ಬೋದು, ಉಕ್ಕಲಿ ಇರ್ಬೋದು, ಮನಗೂಳಿ ಇರ್ಬೋದು, ಸಿಂದಗಿ ಇರ್ಬೋದು, ಅದೇ ರೀತಿಯಾಗಿ ನಿನ್ನೆ ದಿನ ವಿಜಯಪುರ ಜಿಲ್ಲೆಯ ಏನೋ ಮತ್ತು ಬಹಲ್ ಭಾಗವಹಿತ್ತು ಅಥವಾ ಇದೇನು ಶಿವಗಿರಿ ಹತ್ತಿರ ಹಲವಾರು ಕಡೆಯಲ್ಲಿ ಭೂಕಂಪ ಆಗಿರುವಂಥದ್ದು ನಾವೆಲ್ಲ ನೋಡ್ಬೋದಾಗಿದೆ. ಈ ನಿಟ್ಟಿನೊಳಗೆ ಜಿಲ್ಲಾಡಳಿತ ಯಾವುದೇ ಕ್ರಮ ಕೂಡ ಕೈಗೊಳ್ಳಲಾಗೈತೆ. ಯಾಕಂತಂದ್ರೆ ಜನರಲ್ಲಿ ಇದರಿಂದ ಸಾಕಷ್ಟು ಆತಂಕ ಸೃಷ್ಟಿಯಾಗಿ ಜೀವ ಭಯದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ವಿಜಯಪುರ ಜಿಲ್ಲಾಡಳಿತ ಕೂಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಭೂಕಂಪನ ಮಾಪನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ಆದರೆ ಭೂಮಿ ಕಂಪನಕ್ಕೆ ಕಾರಣವೇನು ಅಂತ ಗೊತ್ತಾಗಿಲ್ಲ. ತಜ್ಞರನ್ನ ಕರೆಸಿ ಈ ಬಗ್ಗೆ ಅಧ್ಯಯನ ಮಾಡಿಸುವ ಅಗತ್ಯ ಇದೆ ಎನ್ನುತ್ತಿದ್ದಾರೆ ಜನ. ಗುರುರಾಜ್, ನ್ಯೂಸ್ 18, ವಿಜಯಪುರ.